ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಶವಗಳನ್ನು ಸಾಗಿಸೋ ವ್ಯಾನ್ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಸ್ಸು ಮುಗಿದೆ, ತೀರದ ಕೋರಿಕೆಗಳಿಂದ ಯಾರಾದರೂ ಸತ್ತು ಹೋದರೆ ಅಂಥವರ ಆತ್ಮ ಜಾಸ್ತಿ ಇರೋದು ಹುಣಸೆ ಮರದಲ್ಲಿ, ಸ್ಮಶಾನದಲ್ಲಿ ಮತ್ತು ಯಾರು ಓಡಾಡದೇ ಇರೋ ನಿರ್ಜನ ಪ್ರದೇಶಗಳಲ್ಲಿ ಅಂತ ಹೇಳ್ತಾರೆ. ಆದರೆ ಅಂಥವರ ಆತ್ಮಗಳು ಕೆಲವೊಮ್ಮೆ ನಮ್ಮ ಜೊತೆನೇ ಪ್ರಯಾಣ ಮಾಡುತ್ತೆ. ಅದಕ್ಕೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋ ಈ ರಿಯಲ್ ಗೋಸ್ಟ್ ಸ್ಟೋರಿನೇ ಸಾಕ್ಷಿ. ಅವತ್ತು ರಾತ್ರಿ ಸತ್ತಿರೋ ವ್ಯಕ್ತಿಯ ಮೃತ ದೇಹವನ್ನು ಅವರ ಊರಿಗೆ ಸಾಗಿಸೋದಕ್ಕೆ ಅಂತ ಹೊರಟ ಆ ವ್ಯಾನ್ ಡ್ರೈವರ್ಗೆ ಅವತ್ತು ರಾತ್ರಿ ಏನೆಲ್ಲ ಆಯಿತು ಗೊತ್ತಾ? ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಸತ್ತಿರೋ ಒಬ್ಬ ವ್ಯಕ್ತಿಯ ಮೃತದೇಹವನ್ನು ಸಾಗಿಸುವಾಗ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ಮಾರ್ಚುರಿ ವ್ಯಾನ್ ಡ್ರೈವರ್ನ ಹೆಸರು ಸೋಮಶೇಖರ್. ಇನ್ನು ಸೋಮಶೇಖರ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2004ರಲ್ಲಿ. ಇನ್ನು ಸೋಮಶೇಖರ್ ದಾವಣಗೆರೆಯ ಒಂದು ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಶವಗಳನ್ನು ಸಾಗಿಸೋ ವ್ಯಾನ್ಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಕಳೆದ 8-9 ವರ್ಷಗಳಿಂದ ಸೋಮಶೇಖರ್ ಅದೇ ದಾವಣಗೆರೆಯ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೋಮಶೇಖರ್ ಸಾವಿರಾರು ಸತ್ತು ಹೋಗಿರೋ ವ್ಯಕ್ತಿಗಳ ಡೆಡ್ ಬಾಡಿಗಳನ್ನು ಅವರ ವ್ಯಾನ್ನಲ್ಲಿ ಸಾಗಿಸಿದ್ದಾರೆ. ಆದರೆ ಅವ್ರಿಗೆ ಯಾವತ್ತೂ ಕೂಡ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಆದರೆ ಅದೊಂದು ಅಮಾವಾಸ್ಯೆಯ ರಾತ್ರಿ ಸೋಮಶೇಖರ್ ಪಡಬಾರದೇ ಇರೋ ಪಾಡನ್ನು ಪಟ್ಟು ಬಿಡ್ತಾರೆ. ಇಷ್ಟಕ್ಕೂ ಅವತ್ತು ರಾತ್ರಿ ಏನಾಯಿತು ಅಂದರೆ, ಸೋಮಶೇಖರ್ ಎಂದಿನಂತೆ ಅವತ್ತು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಂಜೆ ಸುಮಾರು 6-7 ಗಂಟೆಗೆ ಒಂದು ಆಕ್ಸಿಡೆಂಟ್ ಕೇಸ್ನಲ್ಲಿ ಒಬ್ಬರು ಪೇಷಂಟ್ ಬರ್ತಾರೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಆ ಪೇಷಂಟ್ ಚಿಕಿತ್ಸೆ ಫಲಕಾರಿಯಾಗದೆ ಹಾಸ್ಪಿಟಲ್ನಲ್ಲೇ ಸತ್ತೋಗ್ಬಿಡ್ತಾರೆ. ಸೊ ಅವರ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿ ಅವರ ದೇಹವನ್ನು ಬಟ್ಟೆಯಿಂದ ಗಟ್ಟಿಯಾಗಿ ಕಟ್ಟಿಡ್ತಾರೆ. ಅದೇ ದಿನ ರಾತ್ರಿ ಸುಮಾರು 9 ಗಂಟೆಗೆ ಸೋಮಶೇಖರ್ಗೆ ಆಕ್ಸಿಡೆಂಟ್ನಿಂದ ಸತ್ತು ಹೋಗಿರೋ ಆ ವ್ಯಕ್ತಿಯ ಡೆಡ್ ಬಾಡಿಯನ್ನು ಅವರ ಮನೆಗೆ ಸಾಗಿಸೋ ಕೆಲಸ ಕೊಡ್ತಾರೆ. ಆಗ ಸೋಮಶೇಖರ್ ಯಾವಾಗಲೂ ಮಾಡೋ ರೀತಿಯೇ ಆ ಡೆಡ್ ಬಾಡಿಯನ್ನು ಮಾರ್ಚುರಿ ವ್ಯಾನ್ ಒಳಗೆ ಇಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಆ ವ್ಯಕ್ತಿಯ ಊರಿನ ಕಡೆಗೆ ಹೊರಡ್ತಾರೆ. ಇನ್ನು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಆ ವ್ಯಕ್ತಿಯ ಊರು ಆಸ್ಪತ್ರೆಯಿಂದ ಸುಮಾರು 180 ಕಿಲೋಮೀಟರ್ ದೂರ ಇತ್ತು. ಮತ್ತೆ ಅದು ಪೂರ್ತಿಯಾಗಿ ಒಂದು ಕಾಡು ರಸ್ತೆಯಾಗಿತ್ತು. ರಾತ್ರಿ ಹೊತ್ತು ಆ ರಸ್ತೆಯಲ್ಲಿ ಅಷ್ಟಾಗಿ ಗಾಡಿಗಳು ಓಡಾಡ್ತಾ ಇರಲಿಲ್ಲ. ಆದರೆ ಸೋಮಶೇಖರ್ಗೆ ಇದ್ಯಾವುದೂ ಕೂಡ ಕಷ್ಟ ಅನ್ನಿಸ್ಲಿಲ್ಲ. ಯಾಕಂದರೆ 6-7 ವರ್ಷಗಳಿಂದ ಸೋಮಶೇಖರ್ ಇದನ್ನೇ ಅಲ್ವಾ ಮಾಡ್ಕೊಂಡು ಬರ್ತಾ ಇರೋದು. ಅದಕ್ಕೆ ಹೀಗೆ ಸೋಮಶೇಖರ್ ಆ ಕಾಡು ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಸೋಮಶೇಖರ್ ಓಡಿಸ್ತಾ ಇದ್ದ ಆ ಮಾರ್ಚುರಿ ವ್ಯಾನ್ ತುಂಬ ಹಳೆಯ ವ್ಯಾನ್ ಆಗಿದ್ದರಿಂದ ಅದರಿಂದ ಬರ್ತಾ ಇದ್ದ ಹೆಡ್ಲೈಟ್ ಬೆಳಕು ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಸೋಮಶೇಖರ್ ತುಂಬ ಗಮನವಿಟ್ಟು ರಸ್ತೆಯನ್ನೇ ನೋಡ್ತಾ ವ್ಯಾನ್ ಓಡಿಸ್ತಾ ಇದ್ದ. ಆಗಾಗ ಸೋಮಶೇಖರ್ ಹಿಂದೆ ತಿರುಗಿ ಒಳಗೆ ಇಟ್ಟಿದ್ದ ಆ ವ್ಯಕ್ತಿಯ ಡೆಡ್ ಬಾಡಿ ಭದ್ರವಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದ. ಈ ರೀತಿ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ಸೋಮಶೇಖರ್ ರಸ್ತೆಯ ಪಕ್ಕದಲ್ಲಿ ಯಾರೋ ಒಬ್ಬ 7-8 ವರ್ಷದ ಹುಡುಗ ಕೈಯಲ್ಲಿ
ಲ್ಯಾಟರ್ನ್ ದೀಪವನ್ನು ಹಿಡ್ಕೊಂಡು ಯಾರಿಗೋಸ್ಕರನೋ ಕಾಯ್ತಾ ನಿಂತಿರೋ ಹಾಗೆ ಕಾಣಿಸುತ್ತೆ. ಸೋಮಶೇಖರ್ ಇನ್ನೂ ಹತ್ರ ಹೋಗ್ತಾ ಆ ಹುಡುಗ ನಿಂತ್ಕೊಂಡಿರೋದು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ಹುಡುಗ ಸೋಮಶೇಖರ್ ಓಡಿಸ್ತಾ ಇದ್ದ ಆ ಮಾರ್ಚುರಿ ವ್ಯಾನ್ಗೆ ಕೈ ಅಡ್ಡ ಇಡೋದಾಗ್ಲಿ ಲಿಫ್ಟ್ ಕೇಳೋದಾಗ್ಲಿ ಏನು ಮಾಡೋದಿಲ್ಲ. ಅವನ ಪಾಡಿಗೆ ಅವನು ಸುಮ್ಮನೆ ರಸ್ತೆ ಪಕ್ಕದಲ್ಲಿ ಆ ಲ್ಯಾಟರ್ನ್ ದೀಪವನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇದಾದಮೇಲೆ ಸೋಮಶೇಖರ್ ಹಾಗೆ ಮುಂದಕ್ಕೆ ಬಂದುಬಿಡ್ತಾನೆ. ಒಂದು 10 ಕಿಲೋಮೀಟರ್ ಮುಂದೆ ಬಂದ ಮೇಲೆ ಸೋಮಶೇಖರ್ ಮತ್ತೊಂದು ದೃಶ್ಯವನ್ನು ನೋಡ್ತಾನೆ. ಅದೇನೆಂದರೆ, ರಸ್ತೆ ಪಕ್ಕದಲ್ಲಿ ಯಾರೋ ಒಬ್ಳು ಹೆಂಗಸು ಕೂತ್ಕೊಂಡಿರೋದು ಕಾಣಿಸುತ್ತೆ. ಆ ಹೆಂಗಸು ಕೂಡ ಯಾರಿಗೋಸ್ಕರನೋ ಅಲ್ಲೇ ಕಾಯ್ತಾ ಕೂತಿದ್ದಾಳೆ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಮತ್ತು ಅವಳು ಕೂಡ ವ್ಯಾನ್ಗೆ ಕೈ ಅಡ್ಡ ಇಡೋದಾಗಲಿ ಲಿಫ್ಟ್ ಕೇಳೋದಾಗಲಿ ಮಾಡೋದಿಲ್ಲ. ಸೋಮಶೇಖರ್ ಅವಳನ್ನು ಕೂಡ ನೋಡ್ತಾ ಹಾಗೇ ಮುಂದಕ್ಕೆ ಡ್ರೈವ್ ಮಾಡಿಕೊಂಡು ಹೋಗ್ಬಿಡ್ತಾನೆ. ಇದಾದ ಮೇಲೆ ಸೋಮಶೇಖರ್ ಇನ್ನೊಂದು 20 ಕಿಲೋಮೀಟರ್ ಮುಂದೆ ಹೋಗ್ತಾನೆ ಅಷ್ಟೇ. ಆಗ ನಡಿಬಾರದೇ ಇರೋ ಘಟನೆಗಳೆಲ್ಲ ನಡೆಯೋದಕ್ಕೆ ಶುರುವಾಗುತ್ತೆ. ಅದೇನೆಂದರೆ, ಸೋಮಶೇಖರ್ ಆ ಮಾರ್ಚುರಿ ವ್ಯಾನ್ನ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರುವಾಗ ಇದಕ್ಕೂ ಮುಂಚೆ ಎಲ್ಲ ನೋಡಿದ ರೀತಿಯೇ ಹಿಂದೆ ಆ ವ್ಯಕ್ತಿಯ ಡೆಡ್ ಬಾಡಿ ಭದ್ರವಾಗಿದೆಯಾ ಇಲ್ವಾ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಆಗ ಸೋಮಶೇಖರ್ ಅವನ ಕಣ್ಣನ್ನು ಅವನೇ ನಂಬೋದಕ್ಕಾಗೋದಿಲ್ಲ. ಯಾಕಂದರೆ ಈಗ ಆ ಡೆಡ್ ಬಾಡಿಯ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಆ ಡೆಡ್ ಬಾಡಿಯನ್ನೇ ನೋಡ್ತಾ ಅಳ್ತಾ ಇರ್ತಾನೆ. ತಕ್ಷಣ ಸೋಮಶೇಖರ್ ಭಯಕ್ಕೆ ಗಾಡಿನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಹಿಂದೆ ಹೋಗಿ ಡೋರ್ ತೆಗಿತಾನೆ. ನೋಡಿದ್ರೆ ಹಿಂದೆ ವ್ಯಾನ್ ಒಳಗೆ ಅದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಆ ಡೆಡ್ ಬಾಡಿಯನ್ನೇ ನೋಡ್ತಾ ಅಳ್ತಾ ಇರ್ತಾನೆ. ತಕ್ಷಣ ಸೋಮಶೇಖರ್ ಕೋಪದಿಂದ, ಯೋ ಯಾರಯ್ಯ ನೀನು, ವ್ಯಾನ್ ಒಳಗೆ ನೀನೇಗೆ ಬಂದೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಆ ವ್ಯಕ್ತಿ ಅಳ್ತಾನೆ, ಸರ್ ಇಲ್ಲಿ ಸತ್ತೋಗಿರೋನು ನನಗೆ ತುಂಬ ಬೇಕಾಗಿರೋನು ಸರ್, ಅನ್ಯಾಯವಾಗಿ ಒಂದು ಪ್ರಾಣ ಹೋಗ್ಬಿಡ್ತು ಸರ್. ಅವನ ಜೀವನದ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ನೋ ಏನೋ, ಎಷ್ಟು ಕನಸು ಕಂಡಿದ್ನೋ ಏನೋ ಸರ್, ಪಾಪ ನನ್ನ ಮಗ ಹೊರಟೋಗ್ಬಿಟ್ಟ ಸರ್ ಅಂತ ಅಳ್ತಾ ಹೇಳ್ತಾನೆ. ಆಗ ಸೋಮಶೇಖರ್, ಅಲ್ಲಯ್ಯ ನಾನು ಆವಾಗಿಂದ ಹಿಂದೆ ತಿರುಗಿ ನೋಡ್ತಾನೆ ಇದ್ದೀನಿ, ಒಳಗೆ ಯಾರೂ ಇರಲಿಲ್ಲ, ನೀನು ಹೆಂಗೆ ಬಂದೆ ಮೊದಲು ಅದನ್ನು ಹೇಳು ಅಂತ ಕೋಪದಿಂದಾನೆ ರ್ಯಾಶ್ ಆಗಿ ಮಾತಾಡಿಸ್ತಾನೆ. ಆಗ ಆ ವ್ಯಕ್ತಿ, ಇಲ್ಲ ಸರ್, ನೀವು ಇವನ ಬಾಡಿನ ಒಳಗಿಟ್ಟು ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಂಡಾಗಲೇ ನಾನು ಒಳಗೆ ಹತ್ಕೊಂಡೆ ಸರ್, ಆದರೆ ನೀವು ನನ್ನ ಗಮನಿಸಿಲ್ಲ ಅಷ್ಟೇ, ನಾನು ಹಾಸ್ಪಿಟಲ್ನಿಂದಾನೇ ನಿಮ್ಮ ಜೊತೆನೇ ಬರ್ತಾ ಇದ್ದೀನಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಸೋಮಶೇಖರ್ ಮೋಸ್ಟ್ಲಿ ಇರಬಹುದೇನೋ ಅಂತ ಅಂದ್ಕೊಂಡು, ಸರಿ ಆಯಿತು, ಏನು ಮಾಡೋಕ್ಕಾಗುತ್ತೆ ಬಿಡು, ಹೋಗಿರೋ ಜೀವ ಮತ್ತೆ ಬರುತ್ತಾ, ಹೀಗೆಲ್ಲ ಹಿಂದೆ ಕೂತ್ಕೊಳ್ಳೋ ಹಾಗಿಲ್ಲ, ಬಾ ನನ್ನ ಜೊತೆ ಮುಂದೆ ಕೂತ್ಕೋ ಅಂತ ಕರೀತಾನೆ. ಅದಕ್ಕೆ ಆ ವ್ಯಕ್ತಿ ಸರಿ ಆಯಿತು ಸರ್ ಅಂತ ಹೇಳಿ ವ್ಯಾನ್ನಿಂದ ಕೆಳಗಿಳಿದು ಸೋಮಶೇಖರ್ ಪಕ್ಕದ ಸೀಟ್ನಲ್ಲೇ ಕೂತ್ಕೊತಾನೆ. ಇದಾದ ಮೇಲೆ ಸೋಮಶೇಖರ್ ಮತ್ತೆ ವ್ಯಾನ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾನೆ. ರಸ್ತೆಯುದ್ದಕ್ಕೂ ಸೋಮಶೇಖರ್ ಪಕ್ಕದಲ್ಲಿ ಕೂತಿದ್ದ ಆ ವ್ಯಕ್ತಿ ಅಳ್ತಾನೆ ಇರ್ತಾನೆ. ಸೋಮಶೇಖರ್ ಎಷ್ಟು ಸಮಾಧಾನ ಮಾಡಿದ್ರು ಆ ವ್ಯಕ್ತಿ ಅಳೋದನ್ನು ನಿಲ್ಲಿಸೋದೇ ಇಲ್ಲ. ಅವನಿಗೆ ಆ ಥರ ಆಸೆ ಇತ್ತು, ಈ ಥರ ಆಸೆ ಇತ್ತು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅವ್ರ ತಂದೆ ತಾಯಿನ ಹೀಗೆ ನೋಡ್ಕೋಬೇಕು, ತಮ್ಮನ್ನು ಚೆನ್ನಾಗಿ ಓದಿಸ್ಬೇಕು, ಹೀಗೆ ಏನೇನೋ ಕನಸುಗಳನ್ನು ಕಟ್ಕೊಂಡಿದ್ದ ಸರ್, ಆದರೆ ಅನ್ಯಾಯವಾಗಿ ಸತ್ತೋಗ್ಬಿಟ್ಟ ಸರ್ ಅಂತ ಅಳ್ತಾನೆ ಇರ್ತಾನೆ. ಸೋಮಶೇಖರ್ ನಾನು ಎಷ್ಟು ಹೇಳಿದ್ರು ಅಷ್ಟೇ, ಅವರ ನೋವು ಅವ್ರಿಗೆ ಇದ್ದೇ ಇರುತ್ತೆ ಅಂತ ಹೇಳಿ ಏನೂ ಮಾತಾಡದೆ ಸುಮ್ಮನೆ ಆಗ್ಬಿಡ್ತಾನೆ. ಹೀಗೆ ಸುಮಾರು ಹೊತ್ತಿನ ನಂತರ
ಕೊನೆಗೂ ಸತ್ತು ಹೋದ ಆ ವ್ಯಕ್ತಿಯ ಊರು ಹತ್ರ ಬಂದೇ ಬಿಡುತ್ತೆ. ಇನ್ನೊಂದು 10 ಕಿಲೋಮೀಟರ್ ಹೋದರೆ ಆ ವ್ಯಕ್ತಿಯ ಊರು ಸಿಕ್ಬಿಡುತ್ತೆ. ಆದರೆ ಸೋಮಶೇಖರ್ ಪಕ್ಕದಲ್ಲಿ ಕೂತಿದ್ದ ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಸರ್ ಸ್ವಲ್ಪ ಗಾಡಿ ನಿಲ್ಲಿಸಿ ಸರ್, ನಮ್ಮ ಮನೆ ಇಲ್ಲೇ ಈ ಹೊಲದ ಪಕ್ಕನೇ ಇರೋದು, ನಾನು ಹೋಗಿ ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ, ನೀವು ನನ್ನ ಇಲ್ಲೇ ಇಳಿಸ್ಬಿಟ್ಟು ನೀವು ಹೋಗಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಸೋಮಶೇಖರ್ ಸರಿ ಆಯಿತು ಅಂತ ಹೇಳಿ ಆ ವ್ಯಕ್ತಿಯನ್ನು ಅಲ್ಲೇ ಇಳಿಸ್ಬಿಟ್ಟು ಮುಂದೆ ಹೋಗ್ಬಿಡ್ತಾನೆ. ಕೊನೆಗೂ ರಾತ್ರಿ ಸುಮಾರು 2 ಗಂಟೆಗೆ ಸೋಮಶೇಖರ್ ಸತ್ತು ಹೋದ ಆ ವ್ಯಕ್ತಿಯ ಡೆಡ್ ಬಾಡಿ ಜೊತೆ ಅವರ ಊರನ್ನು ಸೇರ್ತಾನೆ. ಹೋಗೋ ಅಷ್ಟರಲ್ಲೇ ಅವರ ಮನೆ ಹತ್ರ ಜನರೆಲ್ಲ ಗುಂಪು ಸೇರಿರ್ತಾರೆ. ಅವರ ಮಗ ಸತ್ತೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಅವರ ತಂದೆ, ತಾಯಿ ಮತ್ತು ತಮ್ಮ ಮನೆ ಮುಂದೆ ಗೋಳಾಡ್ತಾ ಇರ್ತಾರೆ. ಮನೆ ಹತ್ರ ಡೆಡ್ ಬಾಡಿಯನ್ನು ಬಿಟ್ಟು ಆ ಗೋಳಾಟ ನೋಡೋದಕ್ಕಾಗದೆ ಸೋಮಶೇಖರ್ ಸ್ವಲ್ಪ ದೂರ ನಡ್ಕೊಂಡು ಬಂದುಬಿಡ್ತಾನೆ. ಆಗ ದಾರಿಯಲ್ಲಿ ಸೋಮಶೇಖರ್ಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿ ಮತ್ತು ಸೋಮಶೇಖರ್ ಹೀಗೆ ಮಾತಾಡ್ತಾ ಸತ್ತು ಹೋದ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ಕೊಳ್ತಾರೆ. ಆಗ ಸೋಮಶೇಖರ್ಗೆ ಸಿಕ್ಕಿದ ಆ ವ್ಯಕ್ತಿ, ನೋಡಿ ಸರ್, ಪಾಪ ಚಿಕ್ಕ ವಯಸ್ಸು, ತುಂಬ ಒಳ್ಳೆ ಹುಡುಗ, ದೇವರು ಎಷ್ಟು ಬೇಗ ಕರ್ಕೊಂಡ್ಬಿಟ್ಟ ನೋಡಿ, ಅವ್ರ ಮನೆಗೆ ಆಧಾರವಾಗಿದ್ದಿದ್ದು ಅವನೊಬ್ಬನೇ ಸರ್, ಈಗ ಅವನೇ ಇಲ್ಲ ಅಂದಮೇಲೆ ಮುಂದೆ ಅವ್ರು ಏನು ಮಾಡ್ತಾರೋ ಏನೋ ಪಾಪ ಅಂತ ಬೇಜಾರು ಮಾಡಿಕೊಂಡು ಮಾತಾಡ್ತಾ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕರೆಂಟ್ ಕಂಬಕ್ಕೆ ಒಂದು ಶ್ರದ್ಧಾಂಜಲಿ ಬ್ಯಾನರ್ನ ತಗಲಾಕ್ತಾನೆ. ಆ ಬ್ಯಾನರ್ನಲ್ಲಿದ್ದ ಫೋಟೋನ ನೋಡಿ ಸೋಮಶೇಖರ್ಗೆ ಮೈಯಲ್ಲಿರೋ ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಯಾಕಂದರೆ ಆ ಶ್ರದ್ಧಾಂಜಲಿ ಫೋಟೋದಲ್ಲಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇಷ್ಟೊತ್ತು ಅವನ ಜೊತೆನೇ ಮಾತಾಡ್ತಾ ಅವನ ವ್ಯಾನಲ್ಲೇ ಬಂದ ಅದೇ ವ್ಯಕ್ತಿಯಾಗಿದ್ದ. ಅದನ್ನೆಲ್ಲ ನೆನೆಸ್ಕೊಂಡು ಸೋಮಶೇಖರ್ಗೆ ಒಂದು ಕ್ಷಣ ಮೈಯೆಲ್ಲ ಝುಮ್ ಅಂದ್ಬಿಡತ್ತೆ. ಕೆಳಗೆ ಸತ್ತು ಹೋದ ಆ ವ್ಯಕ್ತಿಯ ಹೆಸರೇನು ಅಂತ ಸೋಮಶೇಖರ್ ಆ ಬ್ಯಾನರ್ ಕಡೆಗೆ ನೋಡ್ತಾನೆ. ಆ ಸತ್ತು ಹೋದ ವ್ಯಕ್ತಿಯ ಹೆಸರು ವಸಂತ್ ಕುಮಾರ್. ಈ ಘಟನೆ ಸೋಮಶೇಖರ್ಗೆ ನಡೆದಿದ್ದು 2004ರಲ್ಲಿ. ಆದರೆ ಇವತ್ತಿಗೂ ಕೂಡ ಸೋಮಶೇಖರ್ ಆ ಘಟನೆಯನ್ನು ಮತ್ತೆ ಆ ವ್ಯಕ್ತಿ ವ್ಯಾನ್ ಒಳಗೆ ಕೂತ್ಕೊಂಡು ಗೊಳೋ ಅಂತ ಅವನ ಸಾವನ್ನು ಅವನೇ ನೆನೆಸ್ಕೊಂಡು ಅತ್ತಿದ್ದನ್ನು ಮರೆಯೋದಕ್ಕೆ ಆಗ್ತಾನೇ ಇಲ್ಲ. ಈಗ ಸದ್ಯಕ್ಕೆ ಸೋಮಶೇಖರ್ ಸ್ವಂತ ಗಾಡಿಯನ್ನು ಇಟ್ಕೊಂಡು ಟ್ರಾವೆಲ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ ಸತ್ತು ಹೋದರೆ ಅವರ ಡೆಡ್ ಬಾಡಿನ ನೋಡಿದ್ರೆ ಸಾಕು, ಸೋಮಶೇಖರ್ಗೆ ವಸಂತ್ ಕುಮಾರ್ ನೆನಪಾಗ್ತಾನಂತೆ. ಇದು ದಾವಣಗೆರೆಯ ಒಂದು ಮಾರ್ಚುರಿ ವ್ಯಾನ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಸೋಮಶೇಖರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.